ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಂಗಳೂರಿನ ಸ್ನೋ ಫ್ಯಾಂಟಸಿಗೆ ಬಂದಿದ್ದೀನಿ. ಹೆಂಗಿದೆ ನೋಡೋಣ ಅಂತ. ಮಂಗಳೂರಲ್ಲಿ ಇದು ಒಂದೇ ಇರೋದು ಸ್ನೋ ಫ್ಯಾಂಟಸಿ, ಮತ್ತು ಯಾವುದೂ ಇಲ್ಲ. ಆ, ಇದಕ್ಕೆ ಎಂಟ್ರಿ ಟಿಕೆಟ್ ಬಂದುಬಿಟ್ಟು 530 ರೂಪಾಯಿ ತೊಗೊಳ್ತಾರೆ ದೊಡ್ಡವರಿಗೆ. ಚಿಕ್ಕ ಮಕ್ಕಳಾದರೆ 430 ರೂಪಾಯಿ. ಮೋಸ್ಟ್ಲಿ 4 ಇಯರ್ಸ್ ಮೇಲೆ ಅನಿಸುತ್ತೆ. ಇನ್ನೊಂದು ಹೈಟ್ ಮೆಜರ್ಮೆಂಟ್ ಇದೆ, ಅದ್ರ ತನಕ ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಮಾಡ್ತಾರೆ. ಇಲ್ಲೆಲ್ಲ ಶೂ ಜಾಕೆಟ್ ಎಲ್ಲ ಕೊಡ್ತಾರೆ, ಸಾಕ್ಸು ಕೊಡ್ತಾರೆ ಇವರೇ. ಬೇರೆ ಕಡೆ ಥರ ಚಾರ್ಜಸ್ ಏನು ಮಾಡಲ್ಲ. ನಮ್ಮ ಶೂ ಜಾಕೆಟು, ಗ್ಲೌಸು ಮತ್ತು ಸಾಕ್ಸು ಇಷ್ಟನ್ನು ಕೊಡ್ತಾರೆ. ಮತ್ತು ಇಲ್ಲಿ ಇನ್ನೊಂದು ಏನಂದರೆ ಬೆನಿಫಿಟ್ಟು, ಟೈಮಿಂಗ್ ಇಲ್ಲ ಬೇರೆ ಕಡೆ ಥರ. ಬೇರೆ ಕಡೆ ಎಲ್ಲ 1 ಅವರ್ ಮಾತ್ರ ಇರೋದಲ್ಲ, ಇಲ್ಲಿ ಆ ಥರ ಇಲ್ಲ. ನಿಮ್ಗೆ ಎಷ್ಟೊತ್ತು ಬೇಕು ಅಷ್ಟೊತ್ತು ಇರ್ಬೋದು. ನಿಮ್ಗೆ ಎಷ್ಟೊತ್ತಿರೋಕ್ಕಾಗತ್ತೆ ಅಷ್ಟೊತ್ತು ಎಂಜಾಯ್ ಮಾಡ್ಬೋದು. ಹೆಂಗಿದೆ ಅಂತ ಗೊತ್ತಿಲ್ಲ ಒಳಗಡೆ. ನಾನು ಮೈಸೂರಲ್ಲಿರೋದು ಹೋಗಿದ್ದೀನಿ ಸ್ನೋ ಸಿಟಿಗೆ. ಇದಕ್ಕೆ ಮಂಗಳೂರಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು. ನೋಡೋಣ ಒಳಗಡೆ ಹೆಂಗಿದೆ ಅಂತ. ಇಲ್ಲಿಂದನೇ ಫುಲ್ ಐಸ್ ಇದೆ, ನೋಡೋಣ. ಒಳಗಡೆ ಸಖತ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಮೈಸೂರಿಗಿಂತನೂ ತುಂಬಾ ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹ್ಯಾಂಗಿಂಗ್ ಬ್ರಿಡ್ಜ್ ಇರ್ಬೋದು, ನಾರ್ಮಲ್ ಬ್ರಿಡ್ಜ್ ಬೇರೆ ಇದೆ, ಅಲ್ಲೂ ಇತ್ತು ಹ್ಯಾಂಗಿಂಗ್ ಬ್ರಿಡ್ಜು. ಅಲ್ಲಿ ಒಂದೇ ಇತ್ತು ಮಾತ್ರ. ಇಲ್ಲಿ ಎರಡೆರಡು ಬ್ರಿಡ್ಜ್ ಮಾಡಿದ್ದಾರೆ. ಮಕ್ಕಳಿಗೆಲ್ಲ ಆಡೋಕ್ಕೆ ಇದೆಲ್ಲ ಮಾಡಿದ್ದಾರೆ, ಮೇಲಿಂದ ಜಾರ್ಕೊಂಡು ಬರೋಕ್ಕಲ್ಲ. ಸಖತ್ ಮಾಡಿದ್ದಾರೆ. ಅಲ್ಲಿ ಏನಂದರೆ ಇದಿತ್ತು, ಸ್ನೋ ಬೈಕ್ ಒಂದು ಇಟ್ಟಿದ್ರು, ಓಡಲ್ಲ ಅದು, ಸುಮ್ಮನೆ ಇಟ್ಟಿದ್ರು. ಇಲ್ಲೆಲ್ಲ ಮಕ್ಕಳಿಗೆ ಆಡೋಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ಮರದ್ದೆಲ್ಲ ಹೆಂಗೆ ಥೀಮ್ ಸಖತ್ ಮಾಡಿದ್ದಾರೆ ನೋಡಿ, ಹೆಂಗೆ ಮಾಡಿದ್ದಾರೆ. ಇಲ್ಲೊಂದು ಸಣ್ಣದು ಒಳಗಡೆ ಎಲ್ಲ ಹೋಗೋಕ್ಕಾಗತ್ತೆ, ಚೆನ್ನಾಗಿದೆ. ಎಷ್ಟೊತ್ತು ಬೇಕಾದ್ರೆ ಇರ್ಬೋದು. ಬೆಳಗ್ಗೆ 11 ಗಂಟೆಗೆ ಓಪನು, 11 ಗಂಟೆ ಓಪನು. 11ರಿಂದ ಸಂಜೆ ಎಷ್ಟೊತ್ತು ತನಕನೋ ಗೊತ್ತಿಲ್ಲ. ಮೋಸ್ಟ್ಲಿ ಒಂದು 9-10 ತನಕ ಇರ್ಬೋದು. ಎಷ್ಟೊತ್ತು ಬೇಕಾದರೂ ಇರ್ಬೋದು. ಇಲ್ಲಿ ನೋಡಿ, ಸ್ನೋ ಬೇರೆ ಬೀಳ್ತಾ ಇದೆ, ಸ್ನೋ ಬೇರೆ ಬೀಳ್ತಾ ಇರುತ್ತೆ ಇಲ್ಲಿ. ಅದು ಮಿಷನಿಂದನೇ ಬೀಳೋದು, ರೆಡಿಯಾಗಿ ಬೀಳ್ತಾ ಇದೆ ನೋಡಿ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಫೋಟೋ ಗಿಟೋ ತೆಗೆಸ್ಕೊಳ್ಳೋಕ್ಕೆಲ್ಲ ಸಖತ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ. ಮತ್ತು ಮೇಲ್ಗಡೆ ಏನಿದೆ ಗೊತ್ತಿಲ್ಲ. ಜಾರ್ಖಂಡ್ ಇದು ಜೋಕಾಲಿ, ಮತ್ತು ಅಲ್ಲಿ ಜಾರ್ಖಂಡ್ ಬರೋದಿದೆ ನೋಡಿ, ಅದಲ್ಲೇ ಅದು ಮೈಸೂರಲ್ಲಿದೆ. ಇಲ್ಲಿ ಟ್ಯೂಬ್ ಥರ ಕೊಟ್ಟಿದ್ದಾರೆ, ಅಲ್ಲೇನೋ ಒಂದು ಇದ್ರ ಥರ ಇತ್ತು, ಒಂಥರ ಚಾಪೆ ಥರ ಇತ್ತು, ಅದರಲ್ಲಿ ಬರೋದು. ಭಯ ಆಗ್ತಿತ್ತು ಅದರಲ್ಲಿ, ಏನೋ ಮುಂದ್ಗಡೆ ಐಸು ಗಡ್ಡೆ ಕಟ್ಟಿತ್ತು, ಅದು ಕೊಡಿಯುತ್ತೆ ಅಂತ. ನೋಡೋಣ ಇದರಲ್ಲಿ ಹೆಂಗಿದೆ ಅಂತ ಮೇಲೆ ಹೋಗ್ಬಿಟ್ಟು. ಹೆಂಗಿದೆ ನೋಡಿ. ಫೋಟೋನು ತಕ್ಕೊಡ್ತಾರೆ, ಇಲ್ಲಿ ಮೈಸೂರಲ್ಲೂ ತೆಗ್ತಾರೆ, ಇಲ್ಲೂ ತಕ್ಕೊಡ್ತಾರೆ. ಇಲ್ಲಿ ಒಂದು ಫೋಟೋಕ್ಕೇನು 25 ರೂಪೀಸು 15 ಚಾರ್ಜಸ್ ಮಾಡ್ತಾರೆ. ನೋಡೋಣ ಎಷ್ಟು ಅಂತ. ಆಮೇಲೆ ಇಲ್ಲಿಂದ ಅಲ್ಲಿ ತನಕ ಬಿಡ್ತಾರೆ, ಎಷ್ಟು ಸಲ ಬೇಕಾದರೂ ಆಟಾಡಿಸ್ತಾರೆ ಇವರು, ಬೇಜಾರೇ ಮಾಡ್ಕೊಳ್ಳಲ್ಲ. ಆ ಟ್ಯೂಬಲ್ಲಿ ಹಾಕಿ ಕೂರಿಸ್ತಾರೆ, ಸಖತ್ತಾಗತ್ತೆ. ಇದು ದೊಡ್ಡವರಿಗೆ, ಚಿಕ್ಕ ಮಕ್ಳಿಗೆ ಬೇರೆ ಇದೆ ಅಂದ್ಕೊತೀನಿ. ಇಷ್ಟು ದೊಡ್ಡದ್ರಲ್ಲಿ ಚಿಕ್ಕ ಮಕ್ಳನ್ನ ಕಳಿಸಲ್ಲ. ನೋಡೋಣ ಮುಂದ್ಗಡೆ. ಈ ಥರ ಕೂರಿಸಿ ಅವರೇ ತಳ್ತಾರೆ. ಅಲ್ಲಿ ಮೈಸೂರಲ್ಲೆಲ್ಲ ಇನ್ನೊಂದು ಏನಂದರೆ, ಯಾರು ಈ ಥರ ಎಂಪ್ಲಾಯ್ ಎಲ್ಲ ಇಲ್ಲ ಒಳಗಡೆ. ಜಸ್ಟ್ ಒಬ್ಬ ಫೋಟೋಗ್ರಾಫರ್ ಒಬ್ಬ ಇದ್ದಾನೆ ಅಷ್ಟೇ, ಬಿಟ್ಟರೆ ಇನ್ನೊಬ್ಬ ಏನೋ ಟೈಮ್ ನೋಡಿಕೊಂಡು ಅಲ್ಲಿ ಸ್ಲಾಟ್ ಬಿಡ್ತಾರೆ. ಒಂದು ಬ್ಯಾಚ್ ಥರ ಮಾಡಿಬಿಡ್ತಾರೆ. ಇಲ್ಲಿ ಥರ ಬಂದವ್ರನ್ನೆಲ್ಲ ಒಳಗೆ ಕಳಿಸಲ್ಲ. ಅಲ್ಲಿ ಬ್ಯಾಚ್ 1 ಅವರ್ ಇರ್ಬೋದು, ಆಮೇಲೆ ಹೊರಗೋಗ್ಬೇಕು. 1 ಅವರ್ಕ್ಕಿಂತ ಜಾಸ್ತಿ ಇರೋಕ್ಕಾಗಲ್ಲ. ನೋಡೋಣ ನಾವು ಇವತ್ತು ಎಷ್ಟು ಹೊತ್ತಿರ್ತೀವಿ ಅಂತ. ನಮ್ಮ ಪ್ರಕಾರ ಎಷ್ಟಾಗುತ್ತೆ 2 ಅವರ್ಸ್ ಇರಬೇಕಂತ ಪ್ಲ್ಯಾನ್ ಇದೆ. ಒಂದು ಹೋಟ್ಲ್ ಬೇರೆ ಇದೆ ಇಲ್ಲಿ, ಹೋಟೆಲ್ ಬೇರೆ ಇದೆ ಇದರೊಳಗಡೆ. ಹೆಂಗಿದೆ ಅಂತ ನೋಡೋಣ ಹೋಟೆಲ್ಲು. ಇದು ರೇಟೆಲ್ಲ ಆಮೇಲೆ ನೋಡೋಣ. ಇಲ್ಲೆಲ್ಲ ಪ್ರಾಣಿನೆಲ್ಲ ಮಾಡಿಟ್ಟಿದ್ದಾರೆ ನೋಡಿ. ಇಲ್ಲಿ ಹಿಮ ಕರಡಿ ಬೇರೆ ಇದೆ, ಸಖತ್ತಾಗಿ ಮಾಡಿದ್ದಾರೆ ಇದನ್ನೆಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ ಎಲ್ಲ ಇಲ್ಲಿಂದ. ಇದೇ ಹೋಟೆಲ್ ಇರೋ ಜಾಗ. ಇಲ್ಲಿ ಹೋಟೆಲ್ ಅಂದರೆ ಫುಡ್ ಏನು ಸಿಗೋಲ್ಲ ಅಂದ್ಕೊತೀನಿ, ಸಣ್ಣ ಕೆಫೆ ಅಷ್ಟೇ. ಕಾಫಿ, ಹಾಟ್ ಚಾಕ್ಲೇಟು, ಟೀ ಎಲ್ಲ ಸಿಗುತ್ತೆ. ರೇಟು ಕಾಫಿ ಟೀಗೆಲ್ಲ 50 ರೂಪಾಯಿ ಇದೆ. ಹಾಟ್ ಚಾಕ್ಲೇಟಿಗೆ 100-120 ತೊಗೊಳ್ತಾರೆ. ನಾನು ಸಜೆಸ್ಟ್ ಮಾಡೋದೇನೆಂದರೆ, ಹಾಟ್ ಚಾಕ್ಲೇಟ್ ತಗೊಂಡು ಹೋಗ್ಬಿಡಿ, ಕಾಫಿನೇ ಹಾಟ್ ಚಾಕ್ಲೇಟ್ ಅಂತ ಕೊಡ್ತಿದ್ದಾರೆ. ಮತ್ತು ಕಾಫಿ ಎಲ್ಲ ಚೆನ್ನಾಗಿದೆ, ಈ ಕೋಲ್ಡಿಗಂತೂ ಸಖತ್ತಾಗತ್ತೆ, ತುಂಬಾ ಚೆನ್ನಾಗಾಗತ್ತೆ. ಎಷ್ಟು ಚೆನ್ನಾಗಿದ್ದಾರೆ ನೋಡಿ, ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು. ಸ್ನೋ ಚೇರ್ ಬೇರೆ ಇದೆ, ಅದರಲ್ಲಿ ಕೂತ್ಕೊಂಡು ಹೇಳ್ಕೊಂಡು ಹೋಗೋಕ್ಕಾಗತ್ತೆ. ಹೆಂಗಿದೆ ನೋಡಿ, 3 ಚೇರ್ ಏನೋ ಇದೆ, ಹಿಂಗೆ ಕೂತ್ಕೊಂಡು ಹೇಳ್ಕೊಂಡು ಹೋಗೋಕ್ಕಾಗೋದು. ಈಸಿ, ಏನೂ ಹೆವಿನೇ ಅನಿಸಲ್ಲ.
ಅದಕ್ಕೆ ಇದು ಹಿಮಾಲಯದಲ್ಲೆಲ್ಲ ನಾಯಿ ಎಳ್ಕೊಂಡು ಹೋಗೋದು ಹಸ್ಕಿ, ಅದಕ್ಕೆ ಅಷ್ಟು ಈಸಿ ಆಗುತ್ತೆ ಅವಕ್ಕೆಲ್ಲ. ಇದು ಬಳ್ಳಿ ಸ್ವಲ್ಪ ಉದ್ದ ಇಡಬೇಕಿತ್ತು, ಇಟ್ಟಿದ್ರೆ ಚೆನ್ನಾಗಿ ಆಗ್ತಿತ್ತು ಎಳ್ಕೊಂಡು ಹೋಗೋಕ್ಕೆಲ್ಲ, ಮಕ್ಕಳಿಗೆ ಆಟ ಆಡೋಕ್ಕೆ. ಸಖತ್ ಥೀಮ್ ಮಾಡಿದ್ದಾರೆ, ಟೈಗರ್ ಇದೆ ಮತ್ತು ಪೆಂಗ್ವಿನ್ನು ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ವಾಯ್ಸ್ ಕೊಟ್ಟಿರೋದು, ಯಾಕಂದರೆ ತುಂಬಾ ಮ್ಯೂಸಿಕ್ ಹಾಕಿಟ್ಟಿರ್ತಾರೆ, ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ಹೇಳಿ ನಾನು ಸೌಂಡನ್ನು ಮ್ಯೂಟ್ ಮಾಡಿದ್ದೀನಿ. ಆಮೇಲೆ ಮತ್ತೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಇದಕ್ಕೆ. ಹೆಂಗಿದೆ ನೋಡಿ. ಇಲ್ಲೂ ಅಲ್ಲ ಟೂಬಿ ಇದೆ. ಇದು ಮೋಸ್ಟ್ಲಿ ಮಕ್ಕಳಿಗೆ ಆಡೋಕ್ಕಿದು, ಇದಕ್ಕೆ ದೊಡ್ಡವ್ರನ್ನ ಬಿಡಲ್ಲ. ಇದರಲ್ಲಿ ಮಕ್ಕಳು ಬರೋದು, ಆ ಮಕ್ಕಳನ್ನ ಆ ಕಡೆಯಿಂದ ಬಿಡ್ತಾರೆ. ಚೆನ್ನಾಗಾಗತ್ತೆ. ಇದೇ ಕೆಫೆ. ಪ್ರೈಸ್ ಲಿಸ್ಟ್ ಎಲ್ಲ ಇದೆಯಾ ನೋಡೋಣ. ಹೆಂಗಿದೆ ನೋಡಿ ಟೇಬಲ್ಸ್ ಎಲ್ಲ ಸಖತ್ತಿದೆ. ಫೋಟೋ ಗಿಟೋ ತೆಗ್ಸ್ಕೊಳಕ್ಕಂತೂ ಬೆಸ್ಟ್ ಪ್ಲೇಸು. ಇಲ್ಲಿದೆ ನೋಡಿ, ರೇಟೆಲ್ಲ ಹಾಕಿದ್ದಾರೆ ಯಾವುದಕ್ಕೆ ಎಷ್ಟೆಷ್ಟು ಅಂತ. ಫ್ರೀ ಇರುತ್ತೆ ನಿಮಗೆ. ರಶ್ಶು, ತುಂಬಾ ರಶ್ಶು ಹಂಗೇನಿಲ್ಲ. ಸ್ನೋ ಫ್ಯಾಂಟಸಿ ಚೆನ್ನಾಗಿದೆ. ಮಂಗಳೂರಲ್ಲಿ ಒಂದು ಬೇಕಿತ್ತು. ನಂದು ಕುಂದಾಪುರ, ಇಲ್ಲಿ ತನಕ ಬರಬೇಕು, ಹೆಚ್ಚು ಕಮ್ಮಿ 80 ಕಿಲೋಮೀಟ್ರ್ ಆಗುತ್ತೆ. ಮಿಡ್ಲಲ್ಲಿ ಏನಾದ್ರು ಇದ್ದಿದ್ರೆ ಚೆನ್ನಾಗಾಗ್ತಿತ್ತು. ಇಲ್ಲಿ ಜನ ಅಷ್ಟೊಂದು ಬರಲ್ಲ, ಎಲ್ಲದಕ್ಕೂ ಲೆಕ್ಕ ಹಾಕ್ತಾರೆ 530 ರೂಪಾಯಿ ಖರ್ಚಾಗುತ್ತಲ್ಲ ಅಂತ. ಆರಾಮಾಗಿ ಕೊಡ್ಬೋದು. ಅಲ್ಲಿ ಮೈಸೂರಲ್ಲಿ 400 420 ಏನೋ ಇದೆ, ಆದರೆ ಅಲ್ಲಿ ಸಾಕ್ಸಿಗೆ ಮತ್ತು 120 ಎಕ್ಸ್ಟ್ರಾ ಕೊಡಬೇಕು. ಸಾಕ್ಸ್ ನಾವೇ ತೊಗೊಳ್ಬೇಕು, ಪರ್ಚೇಸ್ ಮಾಡಬೇಕು ಅವ್ರ ಹತ್ರನೇ. ಇಲ್ಲಿ ಅದೆಲ್ಲ ಇಲ್ಲ, ಸಾಕ್ಸೆಲ್ಲ ಇವರೇ ಕೊಡ್ತಾರೆ. 530 ತಗೊಳ್ತಾರೆ, ಮತ್ತು ಅನ್ಲಿಮಿಟೆಡ್ ಟೈಮು. ನಮ್ಮ ಹತ್ರ ಎಷ್ಟೊತ್ತಿರೋಕ್ಕಾಗುತ್ತೆ ಅಷ್ಟೊತ್ತಿರ್ಬೋದು. ಆಲ್ರೆಡಿ ನಾವು ಬಂದು ಒಂದು 40 ನಿಮಿಷ ಆಗಿದೆ. ಹಂಗೂ ಮನೆ ಹೊರಡೋ ಟೈಮು. ಈ ಮಾಲನ್ನು ನೋಡ್ಕೊಂಡು, ಮಾಲಲ್ಲಿರೋದು ಇದನ್ನು ನೋಡಿಕೊಂಡು ಹೊರಡಬೇಕು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ಒಂದು ಬೇರೆ ವಿಡಿಯೋ ಮಾಡಾಕ್ತೀನಿ. ಥ್ಯಾಂಕ್ ಯು.